ನಮಸ್ಕಾರ ಪ್ರೀತಿಯ ಬಂಧುಗಳೇ, ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚ ದ ಸ್ಪಿರಿಟ್ ಆಫ್ ಹಿಂದೂ ಚಾನೆಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಶ್ರೀದೇವಿ ದಿವ್ಯ ದರ್ಶನ ಸ್ಕಂದ 8. ಆಧಾರೆ ತರುಣಾರ್ಕ ಬಿಂಬರುಚಿರಂ ಹೇಮಪ್ರಭಂ ವಾಗ್ಭವಂ ಬೀಜಂ ಮಾನ್ಮಥಮೀಂದ್ರ ಗೋಪಸದೃಶಂ ಹೃತ್ಪಂಕಜೆ ಸಂಸ್ಥಿತಂ ವಿಷ್ಣು ಬ್ರಹ್ಮ ಪದಸ್ಥ ಶಕ್ತಿಕಲಿತಂ ಸೋಮಪ್ರಭಾಭಾಸುರಂ ಯೇ ಧ್ಯಾಯಂತಿ ಪದತ್ರಯಂ ತವ ಶಿವೇತೆ ಯಾಂತಿ ಸೌಖ್ಯಂ ಪದಂ. ಜನಮೇಜಯ, ಪೂರ್ವದಲ್ಲಿ ನಾರದ ಮಹರ್ಷಿಯು ನಾರಾಯಣನನ್ನು ಕುರಿತು ಕೇಳಿದ ದೇವಿ ತತ್ವವನ್ನು ನೀನೂ ಕೇಳಿ ಕೃತಾರ್ಥನಾಗು ಎಂದು ವ್ಯಾಸನು ಹೀಗೆ ವಿವರಿಸಿದನು. ಸ್ಮರಣ ಮಾತ್ರದಿಂದ ಸರ್ವರ ಕಷ್ಟಗಳನ್ನು ಕಳೆಯಬಲ್ಲವಳು ಭಗವತಿ ಎಂದು ತಿಳಿದ ಬ್ರಹ್ಮಪುತ್ರನಾದ ಸ್ವಯಂಭುವ ಮನುವು ದೇವಿಯನ್ನು ಕುರಿತು ತಪಸ್ಸನ್ನು ಮಾಡಿ ಸ್ತುತಿಸಿದನು. ನಾರಾಯಣ ಹೃದಯ ನಿವಾಸಿನಿ, ವೈಷ್ಣವಿ, ಶಂಖಚಕ್ರ ಗದಾಧಾರಿಣಿ, ನಿನಗೆ ನಮಸ್ಕಾರ. ವೇದ ಸ್ವರೂಪಳೆ, ಜಗನ್ಮಾತೆ, ಸರ್ವದೇವೆ ಸಂಸ್ತುತಳೆ, ಪ್ರಣಾಮಗಳು. ಮಹಾಮಾಯೆ, ಮಹೇಶ್ವರಿ, ಮಹಾದೇವಪ್ರಿಯೆ, ವಿಂಧ್ಯವಾಸಿನಿ, ಕಲ್ಯಾಣಿ, ಮಹಾಲಕ್ಷ್ಮಿ, ನಿನಗೆ ನಮಸ್ಕಾರಗಳು. ದೇವಿ, ನೀನು ಹ್ರೀಂಕಾರ ಸ್ವರೂಪಳು, ಕೀರ್ತಿ, ಸ್ಮೃತಿ, ಕಾಂತಿ, ಲಕ್ಷ್ಮಿ, ಸರಸ್ವತಿ, ಸತಿಯು. ನಿನ್ನ ಪ್ರಸಾದದಿಂದ ಬ್ರಹ್ಮನು ವೇದನಿಧಿಯಾದನು, ಕೃಷ್ಣನು ಲಕ್ಷ್ಮೀಪತಿಯಾದನು, ಇಂದ್ರನು ತ್ರಿಲೋಕಾಧಿಪತಿಯಾದನು, ದೇವತೆಗಳು ಅಧಿಕಾರಗಳನ್ನು ಪಡೆದರು ಎಂದು ಸ್ತುತಿಸಲು ದೇವಿಯು ಪ್ರಸನ್ನಳಾದಳು. ಮನುವು ಶ್ರೀಮಾತೆಯ ಅನುಗ್ರಹದಿಂದ ಸಕಲ ಸೃಷ್ಟಿಯನ್ನು ಸುಲಲಿತವಾಗಿ ಮಾಡಬಲ್ಲವನಾದನು. ಸೃಷ್ಟಿಯ ಆದಿಯಲ್ಲಿ ಭೂಮಿಯು ಜಲದಲ್ಲಿ ಮುಳುಗಿ ಹೋಯಿತು. ಆಗ ಬ್ರಹ್ಮನ ಮೂಗಿನಿಂದ 1 ಅಂಗುಲ ಪ್ರಮಾಣದ ವರಾಹವು ಹೊರಗೆ ಬಂದಿತು. ಬರುಬರುತ್ತಾ ಪರ್ವತದಷ್ಟು ಬೆಳೆಯಿತು. ಘನಗಂಭೀರ ಗರ್ಜನೆಯಿಂದ ಸಾಧು ಸತ್ಪುರುಷರಿಗೆ ಸಂತೋಷವನ್ನುಂಟು ಮಾಡಿತು. ವರಾಹವು ಆದಿಮೂರ್ತಿ ಎಂದು ಅರಿತ ದೇವತೆಗಳು ಸ್ತುತಿಸಿದರು. ವರಾಹಮೂರ್ತಿಯು ಸಾಗರದೊಳಗೆ ಮುಳುಗಿ ಮೂಸಿ ನೋಡುವಂತೆ ಮುನ್ನುಗ್ಗಿ ಭೂಮಿಯನ್ನು ಕೋರೆದಾಡಿಯಿಂದ ಎತ್ತಿ ಧಾರಣ ಮಾಡಿದನು. ಎಲ್ಲ ದೇವತೆಗಳು ವಿನಯದಿಂದ ನಮಸ್ಕರಿಸಿದರು. ಅದೇ ವೇಳೆಗೆ ಅಲ್ಲಿಗೆ ಬಂದ ಹಿರಣ್ಯಾಕ್ಷನನ್ನು ವರಾಹರೂಪಿನ ಹರಿಯು ಇರಿದು ಕೊಂದನು. ಸರ್ವರಿಗೂ ಕ್ಷೇಮ ಉಂಟಾಯಿತು. ಸ್ವಯಂಭು ಮನುವಿನ ಸೃಷ್ಟಿಯಲ್ಲಿ ಪ್ರಿಯವ್ರತ, ಉತ್ತಾನಪಾದ ಎಂಬ ಪುತ್ರರು, ಆಕೂತಿ, ದೇವಹೂತಿ, ಪ್ರಸೂತಿ ಎಂಬ ಪುತ್ರಿಯರು ಮೊದಲಿಗರು. ರುಚಿಮುನಿಯು ಆಕೂತಿಯನ್ನು, ಕರ್ದಮನು ದೇವಹೂತಿಯನ್ನು, ದಕ್ಷನು ಪ್ರಸೂತಿಯನ್ನು ವಿವಾಹವಾದರು. ರುಚಿಯ ಮಗನೇ ಯಜ್ಞ, ಕರ್ದಮನ ಮಗ ಕಪಿಲ, ಇವನೇ ಸಾಂಖ್ಯಶಾಸ್ತ್ರ ಉಪದೇಶಕ. ಪ್ರಿಯವ್ರತನು ಸುರೂಪ ಮತ್ತು ಬರ್ಹಿಸ್ಮತಿಯನ್ನು ವಿವಾಹವಾಗಿ 10 ಮಕ್ಕಳನ್ನು ಪಡೆದನು. ಪ್ರಿಯವ್ರತ ರಾಜನು ರಥದಲ್ಲಿ 7 ಬಾರಿ ಸುತ್ತಾಡಿದ ಸ್ಥಳಗಳಲ್ಲಿ ಹಳ್ಳವಾಗಿ ನೀರು ತುಂಬಿ 7 ಸಮುದ್ರಗಳಾದವು. ಪರ್ವತಗಳು ಎದ್ದುಕೊಂಡವು. ಭೂಮಿ ಫಲವತ್ತಾಯಿತು. ಅಲ್ಲಲ್ಲಿ ನದಿ ಸರೋವರಗಳು ಕಂಗೊಳಿಸಿದವು. ಹಚ್ಚ ಹಸುರಾದ ಕಾಡು ತೂಗಾಡಿದವು. ಪಶು ಪಕ್ಷಿ ಮೃಗಗಳು ಆಹಾರಕ್ಕಾಗಿ ವಿಹಾರ ಮಾಡಿದವು. ಆದಿಮಾಯೆಯು ಅನಂತ ಸಸ್ಯಗಳಲ್ಲಿ ಶಕ್ತಿಯಾಗಿ ಪ್ರವೇಶಿಸಿ ಪುಷ್ಟಿಯಾದ ಫಲ ಬೆಳೆದು ಸರ್ವರಿಗೂ ತುಷ್ಟಿಯನ್ನುಂಟು ಮಾಡಿದಳು. ಹರಿಯುವ ನದಿಗಳ ಪೈಕಿ ಹರಿಯ ಪಾದ ಕಮಲದಿಂದ ಹರಿಯುವ ಗಂಗೆಯು ಸರ್ವ ಪಾಪಹಾರಿಣಿ ಎಂದು ಪ್ರಸಿದ್ಧಳಾದಳು. ಶಕ್ತಿಯವತಾರಿಣಿಯಾದಳು. ಪದ್ಮನಾಭನ ಪಾದ ಪದ್ಮಗಳನ್ನು ಭಕ್ತಿಯಿಂದ ಧರಿಸಿದ ಧ್ರುವನು ಶಾಶ್ವತವಾದ ನಕ್ಷತ್ರವಾದನು. ಆ ಮಹಾತ್ಮ ಧ್ರುವನನ್ನು ಮಹರ್ಷಿಗಳು ದಿನವೂ ಪ್ರದಕ್ಷಿಣೆ ಮಾಡುತ್ತಿರುವರು. ಸಪ್ತರ್ಷಿಗಳು ದೇವಗಂಗೆಯಲ್ಲಿ ಸದಾ ಸ್ನಾನಪಾನ ಮಾಡುವುದರಿಂದ ಸಂತೋಷಭರಿತರಾಗಿರುವರು. ಗಂಗೆಯು ಭಗೀರಥನ ತಪೋರೂಪ ತೇಜಸ್ಸಿನಿಂದ ಕರಗಿ ಹೇಮಕೂಟ ಪರ್ವತದಿಂದ ಅಲಕಾನಂದೆಯಾಗಿ ಭಾರತದಲ್ಲಿ ಪ್ರವಹಿಸುತ್ತಿರುವಳು. ಹಿಮವತ್ ಪರ್ವತದ ನದಿ ತೀರ್ಥಗಳ ದಡದಲ್ಲಿ ಭಗವಂತನನ್ನು ಭಾಗವತರು ಬಗೆ ಬಗೆಯ ಮಂತ್ರಗಳಿಂದ ಜಪಿಸಿ ಸ್ತುತಿಸಿ ಸಾಕ್ಷಾತ್ಕಾರ ಪಡೆದರು. ಶ್ರೀರುದ್ರನು ಸಂಕರ್ಷಣ ಧ್ಯಾನಕ್ಕಾಗಿ ಬಳಸಿದ ಮಂತ್ರವು ಓಂ ನಮೋ ಭಗವತೆ ಮಹಾಪುರುಷಾಯ ಸರ್ವಗುಣ ಸಂಖ್ಯಾನಾಯ ನಂತಾಯ ವ್ಯಕ್ತಾಯ ನಮ ಇತಿ. ಭದ್ರಾಶ್ವರು ಶ್ರೀ ಹಯಗ್ರೀವ ಮೂರ್ತಿಯ ಮಂತ್ರವನ್ನು ಜಪಿಸಿದರು. ಓಂ ನಮೋ ಭಗವತೆ ಧರ್ಮಾಯಾತ್ಮ ವಿಶೋಧನಾಯ ನಮ ಇತಿ. ಪ್ರಹ್ಲಾದನು ಮಾಡಿದ ಶ್ರೀ ನರಸಿಂಹ ಮಂತ್ರ ಜಪ. ಓಂ ನಮೋ ಭಗವತೆ ನರಸಿಂಹಾಯ ನಮಸ್ತೇಜಸ್ತೇಜಸೆ ಆವಿರಾವಿರ್ಭವ ವಜ್ರದಂಷ್ಟ್ರ ಕರ್ಮಾಶಯನ್ ರಂಧಯ ರಂಧಯ ತಮೋಗ್ರಸಗ್ರಸ ಓಂ ಸ್ವಾಹ. ಅಭಯಂ ಮಮಾತ್ಮನಿ ಭೂಯಿಷ್ಠ. ರಮಾದೇವಿಯು ಮಹಾವಿಷ್ಣುವನ್ನು ಕಾಮದೇವನೆಂದು ಧ್ಯಾನಿಸಿದ ಮೂಲಮಂತ್ರ. ಓಂ ಹ್ರಾಂ ಹ್ರೀಂ ಹ್ರೂಂ ಓಂ ನಮೋ ಭಗವತೆ ಋಷಿಕೇಶಾಯ ಸರ್ವಗುಣ ವಿಶೇಷೈ ವಿಲಕಕ್ಷ್ಮೀತಾತ್ಮನೆ ಆಕೂತೀನಾಂ ಚಿತ್ತೀನಾಂ ಚೇತಸಾಂ ವಿಶೇಷಾಣಾಂ ಚಾಧಿಪತಿಯೇ. ಷೋಡಶಕಲಾಯ ಛಂದೋ ಮಾಯಾಯಾನ ಮಾಯಾಯಾಮೃತ ಮಾಯಾಯ
ಸರ್ವಮಯಾಯ ಸಹಸೆ ಓಜಸೆ ಬಲಾಯ ಕಾಂತಾಯ ಕಾಮಾಯ ನಮಸ್ತೆ ಉಭಯತ್ರ ಭೂಯಾತ್. ಮನುವು ಮತ್ಸ್ಯಾವತಾರಿ ಭಗವಂತನನ್ನು ಓಂ ನಮೋ ಭಗವತೆ ಮುಖ್ಯತಾಮಾಯ ನಮಃ ಸತ್ವಾಯ ಪ್ರಾಣ ಯೋಜಸೆ ಬಲಾಯ ಮಹಾಮತ್ಸ್ಯಾಯ ನಮಃ. ಆರ್ಯಮನು ಕೂರ್ಮಾವತಾರಿ ವಿಷ್ಣುವನ್ನು ಓಂ ನಮೋ ಭಗವತೆ ಅಕುಪಾರಾಯ ಸರ್ವಸತ್ವಗುಣ ವಿಶೇಷಾಣಯನೋಪಲಕ್ಷ್ಮಿತಾಸ್ಥಾನಾಯ ನಮೋ ವರ್ಷ್ಮಣೆ ನಮೋ ಭೂಮ್ನೆ ನಮೋ ವಸ್ತಾನಾಯ ನಮಸ್ತೆ. ಭೂದೇವಿಯು ವರಾಹಮೂರ್ತಿಯನ್ನು ಕುರಿತು ಓಂ ನಮೋ ಭಗವತೆ ಮಂತ್ರತತ್ವಲಿಂಗಾಯ ಯಜ್ಞಕರ್ತೃವೆ ಮಹಾದ್ವರಾವಯವಾಯ ಮಹಾವರಾಹಾಯ ನಮಃ ಕರ್ಮ ಶುಕ್ಲಾಯ ಯುಗಾಯ ನಮಸ್ತೆ. ಹನುಮಂತನು ಶ್ರೀರಾಮಚಂದ್ರನನ್ನು ಧ್ಯಾನಿಸುವಾಗ ಓಂ ನಮೋ ಭಗವತೆ ಉತ್ತಮ ಶ್ಲೋಕಾಯ ನಮ ಇತಿ. ಆರ್ಯ ಲಕ್ಷ್ಮಣ ಶೀಲಋತಾಯ ನಮ ಉಪಶಿಕ್ಷಿತಾತ್ಮನೆ ಉಪಾಸಿತ ಲೋಕಾಯ ನಮಃ ಸಾಧುವಾದನಿಕಷಣಾಯ ನಮ ಬ್ರಹ್ಮಣ್ಯ ದೇವಾಯ ಮಹಾಪುರುಷಾಯ ಮಹಾಭಾಗಾಯ ನಮ ಇತಿ. ನಾರದನು ನಾರಾಯಣ ಮಂತ್ರ ಜಪ ಮಾಡಿದುದು ಓಂ ನಮೋ ಭಗವತೆ ಉಪಶಮ ಶೀಲ ಯೋಪರತಾನಾತ್ಮ್ಯಾಯ ನಮೋ ಕಿಂಚನ್ ಚಿತ್ತಾಯ ಋಷಿ ಋಷಭಾಯ ನರನಾರಾಯಣಾಯ ಪರಮಹಂಸ ಪರಮಗುರುವೇ ಆತ್ಮರಾಮಾದಿ ಪತೆಯೇ ನಮೋ ನಮಃ. ಬಂಧುಗಳೇ, ಶ್ರೀದೇವಿ ದಿವ್ಯ ದರ್ಶನ ಮುಂದುವರಿಯುತ್ತದೆ. ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ. ಎಲ್ಲ ವಿಡಿಯೋಗಳನ್ನು ನೋಡಿ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.